ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಿದ ಒಂದು ಟಾಪ್ ಎಂಡ್ ಗಾಡಿ ZXi ಸ್ವಿಫ್ಟ್ ಡಿಸೈರ್ ಅಲ್ಲಿ ZXi ಅಂತ ಹೇಳಿ ಒಂದು ಗಾಡಿ ಸೇಲ್ ಇದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರೇ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋಂತರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ಆದ್ರೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸಹ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ಆಗೋಗ್ಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ ಗಾಡಿ ಏನಾದರೂ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಅದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳ್ತಿತ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ ಯಾವ್ದು ಗಾಡಿ ಸರ್ ಅದು? ಸರ್ ಅದು ಸ್ವಿಫ್ಟ್ ಡಿಸೈರ್ ಸರ್, ZXi ಟಾಪ್ ಎಂಡ್ ಗಾಡಿ. ಹಾಂ ಹಾಂ 2013 ಮಾಡಲ್ ಸರ್. ಅದು ಸೆಕೆಂಡ್ ಓನರ್ ಗಾಡಿ. ಓಕೆ. ಅದು 5 ಮ್ಯಾಗ್ವಿಲ್ ಬರುತ್ತೆ ಸರ್, ವಿತ್ ಸ್ಟೆಪ್ನಿದು ಮ್ಯಾಗ್ವಿಲ್ ಇದೆ. ಹಾಂ ನಿಮಗೆ ಟೈರ್ ಎಲ್ಲ ಒಂದು 60% ಮೇಲಿದೆ, 4 ಟೈರು. ಓಕೆ. ಅದು ಟಾಪ್ ಎಂಡ್ ಆಗಿದ್ದರಿಂದ ನಿಮಗೆ ಒಂದು ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಹ್ಞೂ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕ್ AC ಕಂಟ್ರೋಲ್ ಇದೆ. ಹ್ಞೂ ಹ್ಞೂ ಪ್ಲಸ್ ನಿಮಗೆ ಕಮ್ಮಿ ಇದೆ, ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಹ್ಞೂ ಒಳಗಡೆ ಇಂಟೀರಿಯರ್ ಬಂದ್ಬಿಟ್ರೆ ನಾನು ಹೊಸ ಕುಷನ್ ಹಾಕ್ಸಿದ್ದೀನಿ ಸರ್. ಕುಷನ್ ಎಲ್ಲ ಹೊಸದು ಹಾಕ್ಸಿರೋದು. ಓಕೆ. ಕುಷನ್ ಎಲ್ಲ ಹರಿದೋಗಿತ್ತು, ಹೊಸದು ಹಾಕ್ಸಿನಿ. ಹ್ಞೂ ಆಮೇಲೆ ಮಿರರ್ ಇಂಡಿಕೇಟರ್ ಬರುತ್ತೆ, ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಹ್ಞೂ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಫುಟ್ ಸ್ಟೆಪ್ಸ್ ಎಲ್ಲ ಹಾಕ್ಸಿದ್ದೀನಿ ಸರ್. ಫುಟ್ ಸ್ಟೆಪ್ಸು, ಬ್ಯಾಕ್ ಸ್ಪೈಲರು, ಹ್ಞೂ ಬಂಪರು, ಹ್ಞೂ ಹ್ಞೂ ಆಮೇಲೆ LED ಫಾಗ್ಲೈಟ್ ಹಾಕ್ಸಿದ್ದೀನಿ. 2,500 ರೂಪಾಯಿ ಬರೀ ಫಾಗ್ಲೈಟ್. ಅದು ಫ್ರಂಟ್ ಟ್ಯಾಗ್ಲೈಟ್ ಹಾಕ್ಸಿದ್ದೀನಲ್ಲ, ಓಕೆ. ಫಾಗ್ಲೈಟೇ 2,500 ಅದು. ಹ್ಞೂ ನಿಮಗೆ ಕಿಲೋಮೀಟ್ರ್ ಬಂದ್ಬಿಟ್ರೆ ಒಂದು 78,000 ಕಿಲೋಮೀಟ್ರ್ ಆಯ್ತು ಸರ್, ರನ್ನಿಂಗ್ ಕಿಲೋಮೀಟ್ರ್. ಓಕೆ. ಅದು ಸೆಕೆಂಡ್ ಓನರ್ ಸರ್. ಇಲ್ಲ ಅದು ಸ್ವಲ್ಪ ಹೊರಗಡೆ ಸರ್ವಿಸ್ ಆಗೈತೆ, ಬಟ್ ಅದು ಸೆಕೆಂಡ್ ಓನರ್ ಆಗಿದೆ. ಬಟ್ ಒಂದೇ ಮನೆಗೆ 2 ಆಗಿರೋ ಸರ್ ಅದು. ಹ್ಞೂ 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 ತಂದೆಯಿಂದ ಮಗನಿಗೆ ಮಾಡ್ಕೊಂಡಿರೋದು, ಹ್ಞೂ ಹಂಗಾಗಿ 2 ಓನರ್ ಆಗಿದೆ. ಅದು ಇನ್ನು ಎಲ್ಬೋರ್ಡ್ ಇತ್ತು ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಲರ್ನಿಂಗ್ ಯಾರು ಓಡಿಸಿರೋ ಗಾಡಿ ಅದು. ಹ್ಞೂ 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 ಅದೆಲ್ಲ ಎಲ್ಬೋರ್ಡ್ ಎಲ್ಲ ನಾನೇ ತೆಗ್ಸಿರೋದು. ಹ್ಞೂ ಓನರು ತಂದೆಯಿಂದ ಮಗ ಆಗಿರಿಂದ ಒಂದೇ ಮನೆಗೆ 2ರಿಂದ ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ. ಓಕೆ. ಈಗ ಮಾಡಲು ಅಂದರೆ ತಗೊಳ್ಳೋರು ಏನು ಖರ್ಚಿಲ್ಲ ಅಂತ ನೀವು ಹೇಳ್ತಿದ್ದೀರಾ? 10 ರೂಪಾಯಿ ಏನು ಕೆಲಸ ಇಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಷನ್ ಇಂದ ಹಿಡಿದು ಎಲ್ಲ A to Z ಎಲ್ಲ ಚೆನ್ನಾಗಿದೆ. ಡಾಕ್ಯುಮೆಂಟ್ಸು? ಇನ್ನು ಇದೆ ಸರ್, FC ಇನ್ನು 2 ವರ್ಷ ಬರುತ್ತೆ, 13 ಅಲ್ಲ ಅದು. ಹ್ಞೂ ಹ್ಞೂ ಇನ್ಸೂರೆನ್ಸ್ ಬೇಕಾದ್ರೆ ಅವರು ತಗೊಳ್ತಾರೆ, ಫ್ರೆಶ್ ಮಾಡಿಸ್ಕೊಡ್ತೀನಿ. ಇಲ್ಲ ರೇಟಲ್ಲಿ ಅಡ್ಜಸ್ಟ್ ಆದರೆ ಅವರೇ ಮಾಡಿಸ್ಕೊಳ್ಳಿ, ಇಲ್ಲ ನಾನೇ ಫ್ರೆಶ್ ಮಾಡಿಸ್ತೀನಿ. ಇನ್ಸೂರೆನ್ಸ್ ಲಾಸ್ಟ್ ಇದೆ, ಓಕೆ. ಅದು ಬೇಕಾದ್ರೆ ಅವರು ರೇಟಲ್ಲಿ ಅಡ್ಜಸ್ಟ್ ಆದರೆ ನಾನೇ ಫ್ರೆಶ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಹ್ಞೂ ಹ್ಞೂ ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹ್ಞೂ ಸರ್, ಹೌದು. CC ಕಂಡೀಷನಾಗಿ ಕೊಡ್ತೀನಿ ಸರ್. CC ಅವರು ಯಾವ RTO ಬೈ ಮಾಡ್ತಾರೋ ಹ್ಞೂ ಆ RTOಗೆ CC ತಗೊಡ್ತೀನಿ ನಾನು. ಓಕೆ. ಇವಾಗ ಲೊಕೇಶನ್ ಎಲ್ಲಿ ಸರ್ ಗಾಡಿದು? ಇದು ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಸಿಟಿಯಾಗಿದೆ ಸರ್. ದಾವಣಗೆರೆ ಸಿಟಿ. ಹೌದು. ಓಕೆ. ಪ್ರೈಸ್ ಏನು ಹೇಳ್ತಾರೆ ಗಾಡಿಗೆ? ಗಾಡಿ ಮಾತ್ರ ಅನ್ಟಚ್ ಗಾಡಿ ಸರ್. ತುಂಬ ಒರಿಜಿನಲ್, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಹ್ಞೂ ಯಾವುದು ಏನು ರಿಪ್ಲೇಸ್ಮೆಂಟ್ ಇಲ್ಲ. ಹ್ಞೂ ತುಂಬ ಚೆನ್ನಾಗಿದೆ ಗಾಡಿ. ಓಕೆ. ಗಾಡಿ ರೇಟ್ ಬಂದ್ಬಿಟ್ಟು ನಾನು 3.75 ಹೇಳ್ತೀನಿ ಸರ್. 3,75,000 ಹೇಳ್ತಾ ಇದ್ದೀನಿ. ಹ್ಞೂ ಒಂದು ಸ್ಲೈಟ್ ನೆಗೋಷಿಯಬಲ್ ಕೊಡ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸುಮ್ಮನೆ ರೇಟ್ ಹೆಂಗೆ ಬೇಕಂಗೆ ಕೇಳಿದರೆ ವ್ಯವಹಾರ ಆಗಲ್ಲ. ಹ್ಞೂ ಹ್ಞೂ ಸ್ವಲ್ಪ ಒಂದು 5,000 ಹೆಚ್ಚು ಕಮ್ಮಿ ವ್ಯಾಪಾರ ಮಾಡ್ಕೊಡ್ತೀನಿ ಸರ್. ಓಕೆ. ಇದು ಡೀಸೆಲ್ ಅಲ್ಲ ಸರ್ ಇದು? ಸ್ವಿಫ್ಟ್ ಡಿಸೈರ್ ZXi ಸರ್, ಟಾಪ್ ಎಂಡ್. ಅದು ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ ಸರ್, ಇದೇ ನಂಬರ್ ಹಾಕಿ ಸರ್. ಸರಿ ಸರ್, ಓಕೆ.